ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 11 ನೇರ ಮತ್ತು ವಿಲೋಮಾನುಪಾತಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ 4, 5, 6 ಮತ್ತು 7ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 8, 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 8. ರಶ್ಮಿಯು 18 ಕಿಲೋಮೀಟರ್ ದೂರದ ರಸ್ತೆಯನ್ನು 1 ಸೆಂಟಿಮೀಟರ್ ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು. ಅವಳು ರಸ್ತೆಯ ಮೂಲಕ 72 ಕಿಲೋಮೀಟರ್ ಕ್ರಮಿಸಿದರೆ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರವೆಷ್ಟು? ರಶ್ಮಿಯು 18 ಕಿಲೋಮೀಟರ್ ದೂರದ ರಸ್ತೆಯನ್ನ 1 ಸೆಂಟಿಮೀಟರ್ ಎಂದು ಪ್ರಮಾಣ ಸೂಚಕದಲ್ಲಿ ಪ್ರತಿನಿಧಿಸುತ್ತಿದ್ದಾಳೆ. ಈಗ ಅವಳು ರಸ್ತೆಯ ಮೂಲಕ 72 ಕಿಲೋಮೀಟರ್ ಕ್ರಮಿಸಿದರೆ ಆಕೆ ಕ್ರಮಿಸಿದ ದೂರವೆಷ್ಟು? ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ ಎಷ್ಟಾಗುತ್ತದೆ ಎಂದು ಕೇಳುತ್ತಿದ್ದಾರೆ. 18 ಕಿಲೋಮೀಟರ್ಗೆ 1 ಕಿಲೋಮೀಟರ್ ಆದಾಗ 72 ಕಿಲೋಮೀಟರ್ ಕ್ರಮಿಸಿದಾಗ ನಕಾಶೆಯಲ್ಲಿ ಗಮನಿಸಿ 18ಕ್ಕೆ 1 ಎಂದರೆ 72ಕ್ಕೆ 18 4 72 ಆಗುತ್ತದೆ. ನಕಾಶೆಯಲ್ಲಿ 4 ಕಿಲೋಮೀಟರ್ ಕ್ರಮಿಸಿದಂತಾಗುತ್ತದೆ. ಈಗ ನಾವು ಉತ್ತರದಲ್ಲಿ ಬಿಡಿಸೋಣ. ನಕಾಶೆಯ ದೂರವು x ಮತ್ತು ನಿಜವಾದ ದೂರವು y ಆಗಿರಲಿ. ನಕಾಶೆಯಲ್ಲಿ ತೋರಿಸಿರುವಂತಹ ದೂರವನ್ನ x ಎಂದು ಮತ್ತು ನಿಜವಾಗಿ ಕ್ರಮಿಸುವಂತಹ ದೂರವನ್ನ y ಎಂದು ತೆಗೆದುಕೊಳ್ಳೋಣ. ಈಗ x1 1 ನಿಜವಾದ ದೂರ y ಆಗಿದೆ. ಇಲ್ಲಿ ನಾವು ನಕಾಶೆಯ ದೂರವನ್ನ x1 ಮತ್ತು x2 ನಲ್ಲಿ ಬರೆಯಬೇಕು. ಮೊದಲನೆಯದಾಗಿ 18 ಕಿಲೋಮೀಟರ್ ದೂರದ ರಸ್ತೆ ಎಂದರೆ ನಾವು ನಿಜವಾದ ದೂರವನ್ನ y ನಲ್ಲಿ ಬರೆಯಬೇಕಾಗಿದೆ. ಆದ್ದರಿಂದ y1 18 ಕಿಲೋಮೀಟರ್. 18 ಕಿಲೋಮೀಟರ್ ದೂರದ ರಸ್ತೆಯನ್ನ 1 ಸೆಂಟಿಮೀಟರ್ ಪ್ರಮಾಣ ಸೂಚಕದಿಂದ ನಕಾಶೆಯಲ್ಲಿ ತೋರಿಸಿದ್ದಾಳೆ. ನಕಾಶೆಯ ದೂರ 1 ಸೆಂಟಿಮೀಟರ್. ಮೊದಲನೇ ದೂರವಾದ್ದರಿಂದ x1 1 ಎಂದು ಬರೆದುಕೊಳ್ಳಿ. ನಂತರ ಅವಳು 72 ಕಿಲೋಮೀಟರ್ ಕ್ರಮಿಸಿದಾಗ, ನಿಜವಾಗಿ ಅವಳು 72 ಕಿಲೋಮೀಟರ್ ಕ್ರಮಿಸಿದಾಗ ನಕಾಶೆಯಲ್ಲಿ ಕ್ರಮಿಸಿರುವ ದೂರವೆಷ್ಟು? ನಕಾಶೆಯ ದೂರ x. ಎರಡನೇ ದೂರವನ್ನ ಕಂಡುಹಿಡಿಯಬೇಕು. ಆದ್ದರಿಂದ ಸೂತ್ರ, ಇಲ್ಲಿ ನೀವು 3 ಸಂಖ್ಯೆಗಳನ್ನು ಗಮನಿಸಬಹುದು. 3 ಸಂಖ್ಯೆಗಳನ್ನು ಗಮನಿಸಿದಾಗ x1 ಡಿವೈಡೆಡ್ ಬೈ y1 x2 ಡಿವೈಡೆಡ್ ಬೈ y2 ಈ ಸೂತ್ರವನ್ನ ಉಪಯೋಗಿಸಿ. ಎರಡೇ ಸಂಖ್ಯೆಗಳನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದೇವೆ. x by y k. ಈ ಸೂತ್ರದಿಂದ ನಾವು ಉತ್ತರವನ್ನ ಬಿಡಿಸುತ್ತೇವೆ. ಈಗ x1 ಡಿವೈಡೆಡ್ ಬೈ y1 x2 ಡಿವೈಡೆಡ್ ಬೈ y2 3 ಸಂಖ್ಯೆಗಳಿರುವುದರಿಂದ ಈ ಸೂತ್ರವನ್ನ ಉಪಯೋಗಿಸಿ. x1 ನ ಬೆಲೆ 1, y1 ನ ಬೆಲೆ 18, x2 ಅನ್ನ ನಾವು ಕಂಡುಹಿಡಿಯಬೇಕು. x2 ಎಂದು ಬರೆದುಕೊಳ್ಳಿ. y2 72 ಇದೆ, 72. ಈಗ ಓರೆ ಗುಣಾಕಾರ ಮಾಡಿದಾಗ 72 ಅಂದ್ರೆ 72, 18 ಗುಣಿಸು x2, 18 ಗುಣಿಸು x2 ಅನ್ನ ಹಾಗೆ ಬರೆಯಿರಿ. x2 ಅನ್ನ ಹಾಗೆ ಇರಿಸಿ 18ನ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಗುಣಿಸಿರುವಂತಹ 18 ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದು ಭಾಗಿಸುತ್ತದೆ. ಆದ್ದರಿಂದ x2 72 ಡಿವೈಡೆಡ್ ಬೈ 18. 18 ಅಂದ್ರೆ 18, 18 4 72. ಆದ್ದರಿಂದ 4 ಭಾಗಲಬ್ಧ ಬಂದಿದೆ. x2 ನ ಬೆಲೆ 4. ಆದ್ದರಿಂದ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ 4 ಸೆಂಟಿಮೀಟರ್ಗಳು. ಈ ರೀತಿಯಾಗಿ ಕೊನೆಯದಾಗಿ ಒಂದು ಹೇಳಿಕೆಯನ್ನ ಬರೆಯಿರಿ. ಆದ್ದರಿಂದ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ 4 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 9. 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವುದು. ಇದೇ ಸಮಯದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬ ಉಂಟು ಮಾಡುವ ನೆರಳಿನ ಉದ್ದವೆಷ್ಟು? ಎರಡನೇ ಪ್ರಶ್ನೆ, 5 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ ಎಷ್ಟು? ಈಗ ನೀವು ಗಮನಿಸಿ, 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ನೇರವಾದ ಕಂಬ, ಈ ರೀತಿಯಾಗಿ ಒಂದು ಕಂಬವನ್ನ ಊಹಿಸಿದಾಗ ಈ ಕಂಬ 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತಿದೆ. ಇದೇ ಸಮಯದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಉದ್ದವಿರುವಂತಹ ಇನ್ನೊಂದು ಕಂಬ ಉಂಟು ಮಾಡುವ ನೆರಳಿನ ಉದ್ದವನ್ನ ನಾವು ಕಂಡುಹಿಡಿಯಬೇಕು. ಕಂಬದ ಎತ್ತರವನ್ನ x ಎಂದು ತೆಗೆದುಕೊಂಡು ನೆರಳಿನ ಉದ್ದವನ್ನ y ಎಂದು ತೆಗೆದುಕೊಳ್ಳೋಣ. x1 y1 x2 y2 ಈ ರೀತಿಯಾಗಿ ನಾವು ತೆಗೆದುಕೊಂಡು ಉತ್ತರವನ್ನ ಕಂಡುಹಿಡಿಯಬಹುದು. ಮೊದಲನೇ ಪ್ರಶ್ನೆಯನ್ನ ಬಿಡಿಸುವಾಗ ಕಂಬದ ಎತ್ತರವು x ಮೀಟರ್ ಆಗಿರಲಿ,
ನೆರಳಿನ ಉದ್ದ y ಮೀಟರ್ ಆಗಿರಲಿ. ಈ ರೀತಿಯಾಗಿ ಬರೆದುಕೊಳ್ಳಿ. ಕಂಬದ ಎತ್ತರ x ಮೀಟರ್ಗಳಲ್ಲಿ ನಾವು ತೋರಿಸಬೇಕು. ನೆರಳಿನ ಉದ್ದವನ್ನು y ಮೀಟರ್ಗಳಲ್ಲಿ ತೋರಿಸೋಣ. ಮೊದಲನೆಯದಾಗಿ ಕಂಬದ ಎತ್ತರವನ್ನು 5.60 ಸೆಂಟಿಮೀಟರ್ ಅಂದರೆ 5 ಮೀಟರ್ 60 ಸೆಂಟಿಮೀಟರ್ ಎಂದು ಅರ್ಥ. ಆದ್ದರಿಂದ x1ನ ಜಾಗದಲ್ಲಿ 5.60 ಎಂದು ಬರೆದುಕೊಳ್ಳಿ. ನಂತರ ಈ ಕಂಬ ನೆರಳನ್ನು 3.20 ಅಂದರೆ 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ y1 ಇಲ್ಲಿ y ಎಂದರೆ ನೆರಳಿನ ಉದ್ದ. ಮೊದಲನೇ ಕಂಬದ ನೆರಳಿನ ಉದ್ದವನ್ನು 3.20 ಎಂದು ಬರೆದಿದ್ದೇವೆ. ನಂತರ ಈ ಮೊದಲನೇ ಪ್ರಶ್ನೆಯಲ್ಲಿ ಇದೇ ಸಮಯದಲ್ಲಿ 10 ಮೀಟರ್ 50 ಸೆಂಟಿಮೀಟರ್ ಹೊಂದಿರುವ ಕಂಬ ಎಷ್ಟು ಉದ್ದದ ನೆರಳನ್ನು ಉಂಟು ಮಾಡುತ್ತಿದೆ ಎಂದು ಕೇಳುತ್ತಿದ್ದಾರೆ. ಆದ್ದರಿಂದ y2 ಜಾಗದಲ್ಲಿ ಕ್ವಶನ್ ಮಾರ್ಕ್ ಅನ್ನು ತೆಗೆದುಕೊಳ್ಳೋಣ. ಈ ರೀತಿಯಾಗಿ ಕಂಬಗಳನ್ನು ಊಹಿಸಿದಾಗ ಮೊದಲನೇ ಕಂಬ x1 ನೆರಳಿನ ಉದ್ದ y1, ಎರಡನೇ ಕಂಬ x2 ನೆರಳಿನ ಉದ್ದ y2 ಆಗುತ್ತದೆ. ಇದೇ ರೀತಿಯಾಗಿ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ಈಗ x1 ಡಿವೈಡೆಡ್ ಬೈ y1 ಈಕ್ವಲ್ಸ್ ಟು x2 ಡಿವೈಡೆಡ್ ಬೈ y2. x1 ಎಂದರೆ 5.60 5 ಮೀಟರ್ 60 ಸೆಂಟಿಮೀಟರ್ ಅನ್ನು ನಾವು 5 ಮೀಟರ್ಗೆ 500 ಸೆಂಟಿಮೀಟರ್ಗಳು, ಏಕೆಂದರೆ 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. 1 ಮೀಟರ್ಗೆ 100 ಸೆಂಟಿಮೀಟರ್ ಆದಾಗ 5 ಮೀಟರ್ಗೆ 500 ಸೆಂಟಿಮೀಟರ್ ಆಗುತ್ತದೆ. 5 ಮೀಟರ್ ಎಂದರೆ 500 ಸೆಂಟಿಮೀಟರ್ ಪ್ಲಸ್ 60 ಸೆಂಟಿಮೀಟರ್ ಎಂದರೆ 560 ಸೆಂಟಿಮೀಟರ್ಗಳಾಗುತ್ತವೆ. ನಂತರ 3 ಮೀಟರ್ 20 ಸೆಂಟಿಮೀಟರ್ ಎಂದರೆ 300 ಪ್ಲಸ್ 20 320 ಸೆಂಟಿಮೀಟರ್ಗಳು. 10 ಮೀಟರ್ 50 ಸೆಂಟಿಮೀಟರ್ ಎಂದರೆ 10 ಮೀಟರ್ಗೆ 1000 ಮೀಟರ್ ಅಂದರೆ 10 ಗುಣಿಸು 100 100ಅನ್ನು 10ರಿಂದ ಗುಣಿಸಿದಾಗ 1000 ಬರುತ್ತದೆ. 1000 ಸೆಂಟಿಮೀಟರ್ ಬಂದಿದೆ 10 ಮೀಟರ್ಗೆ, ಪ್ಲಸ್ 50 ಸೆಂಟಿಮೀಟರ್ ಇದೆ ಪ್ಲಸ್ 50 ಸೆಂಟಿಮೀಟರ್ 1050 ಸೆಂಟಿಮೀಟರ್ಗಳು. ಇಲ್ಲಿ ಪ್ರತಿಯೊಂದನ್ನು ನಾವು ಸೆಂಟಿಮೀಟರ್ಗೆ ಬದಲಾಯಿಸಿದ್ದೇವೆ. ಆದ್ದರಿಂದ 5.60 ಇರುವಲ್ಲಿ 560, 3.20 ಇರುವಲ್ಲಿ 320 ಮತ್ತು 10.50 ಇರುವಲ್ಲಿ 1050 ಎಂದು ಬರೆದುಕೊಳ್ಳಿ. y2 ಬೆಲೆಯನ್ನು ಕಂಡುಹಿಡಿಯಬೇಕು. y2 ಹಾಗೆ ಇರಲಿ. ಈಗ 560 ಡಿವೈಡೆಡ್ ಬೈ 320 ಇಲ್ಲಿ ಒಂದೊಂದು ಸೊನ್ನೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಕ್ಯಾನ್ಸಲ್ ಮಾಡಿ 32 ಮತ್ತು 56 ಉಳಿದಿದೆ. 8 4 32, 8 7 56. ಆದ್ದರಿಂದ 7/4 ಉಳಿದಿದೆ. 7/4 ಬರೆದುಕೊಳ್ಳಿ ಈಕ್ವಲ್ಸ್ ಟು 1050 ಡಿವೈಡೆಡ್ ಬೈ y2. ಈಗ ಓರೆ ಗುಣಾಕಾರ ಮಾಡೋಣ. 7 ಗುಣಿಸು y2 ಮತ್ತು 1050 ಗುಣಿಸು 4 1050 ಗುಣಿಸು 4 ಬರೆದಿದ್ದೇವೆ. 7y2 ಹಾಗೆ ಇರಲಿ ಈಕ್ವಲ್ಸ್ ಟು 4 ಗುಣಿಸು 0 4 4 5 20 4 ಗುಣಿಸು 0 0 ಇಲ್ಲಿರುವ 2 ಬರೆದಿದ್ದೇವೆ. 4 1 4 4200 ಬಂದಿದೆ. y2 ಅನ್ನು ಹಾಗೆ ಇರಿಸಿ 7 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದು ಭಾಗಿಸಿದ್ದೇವೆ. ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ. ಆದ್ದರಿಂದ 4200 ಡಿವೈಡೆಡ್ ಬೈ 7 7 1 7 7 6 42 6 ಮತ್ತು 2 0 600 ಬಂದಿದೆ. y2 ಎಂದರೆ 600 ಸೆಂಟಿಮೀಟರ್ ಬಂದಿದೆ. ಈಗ ನಾವು ಕಂಬದ ಉದ್ದವನ್ನು ಸೆಂಟಿಮೀಟರ್ನಲ್ಲಿರುವುದನ್ನು ಮೀಟರ್ಗೆ ಪರಿವರ್ತಿಸಿ ಬರೆಯಬೇಕು. ಆದ್ದರಿಂದ ಇನ್ನೊಂದು ಕಂಬ ಉಂಟು ಮಾಡುವ ನೆರಳಿನ ಉದ್ದ 600 ಸೆಂಟಿಮೀಟರ್. 600 ಸೆಂಟಿಮೀಟರ್ ಎಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್ ಎಂದು ನಾವು ತಿಳಿದಿದ್ದೇವೆ. ಆದ್ದರಿಂದ 600 ಸೆಂಟಿಮೀಟರ್ ಎಂದರೆ 6 ಮೀಟರ್ಗಳು. ಇದು ಇನ್ನೊಂದು ಕಂಬ ಉಂಟು ಮಾಡುವ ನೆರಳಿನ ಉದ್ದವಾಗಿದೆ. ಎರಡನೇ ಪ್ರಶ್ನೆಯಲ್ಲಿ 5 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ ಎಷ್ಟು ಎಂದು ಕೇಳಿದ್ದಾರೆ. ಅಂದರೆ 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಕಂಬ 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಸಮಯದಲ್ಲಿ 5 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರವನ್ನು ಈಗ ನಾವು ಕಂಡುಹಿಡಿಯಬೇಕು. ಇಲ್ಲಿ ಗಮನಿಸಿ, ಮೊದಲನೆಯದಾಗಿ ಈ ರೀತಿಯಾಗಿ ಕಂಬಗಳನ್ನು ಊಹಿಸಿಕೊಳ್ಳಿ. 5 ಮೀಟರ್ 60 ಸೆಂಟಿಮೀಟರ್ ಉದ್ದವಿರುವ ಕಂಬ ನೇರವಾಗಿ 3 ಮೀಟರ್ 20 ಸೆಂಟಿಮೀಟರ್ ಉದ್ದವಿರುವಂತಹ ನೆರಳನ್ನು ಉಂಟು ಮಾಡುತ್ತಿದೆ. ಈಗ ಎರಡನೇ ಪ್ರಶ್ನೆಯಲ್ಲಿ ನೆರಳಿನ ಉದ್ದವನ್ನು ಕೊಟ್ಟಿದ್ದಾರೆ. 5 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರವನ್ನು ಈಗ ನಾವು ಕಂಡುಹಿಡಿಯಬೇಕು. ಅಂದರೆ x2 ಅನ್ನು ಈಗ ಕಂಡುಹಿಡಿಯಬೇಕಾಗಿದೆ. x1 y1 x2 y2
ಕಂಬದ ಎತ್ತರ, ನೆರಳಿನ ಎತ್ತರ, ಕಂಬದ ಎತ್ತರ, ನೆರಳಿನ ಎತ್ತರ. ಕಂಬದ ಎತ್ತರ, ನೆರಳಿನ ಎತ್ತರವನ್ನು ನಾವು x1 y1 ಅನ್ನು ತೆಗೆದುಕೊಂಡಿದ್ದೇವೆ. ಈಗ ನೆರಳಿನ ಎತ್ತರವನ್ನು ಕೊಟ್ಟಿದ್ದಾರೆ, ಕಂಬದ ಎತ್ತರವನ್ನು ನಾವು ಕಂಡುಹಿಡಿಯಬೇಕು. ಈ ರೀತಿಯಾಗಿ ಬರೆದುಕೊಳ್ಳಿ. x1 5.60 ಅಂದರೆ 5 ಮೀಟರ್ 60 ಸೆಂಟಿಮೀಟರ್. y1 ಎಂದರೆ 3 ಮೀಟರ್ 20 ಸೆಂಟಿಮೀಟರ್. ಇದು ನೆರಳಿನ ಉದ್ದ. x2 ನೆರಳಿನ ಉದ್ದವನ್ನು ನಾವು ಕಂಡುಹಿಡಿಯಬೇಕು. y2 x2 ಕಂಬದ ಎತ್ತರವನ್ನು ನಾವು ಕಂಡುಹಿಡಿಯಬೇಕು. y2 ನೆರಳಿನ ಉದ್ದವನ್ನು 5 ಮೀಟರ್ ಎಂದು ಕೊಡಲಾಗಿದೆ, 5 ಮೀಟರ್ ಎಂದು ಬರೆದುಕೊಳ್ಳಿ. ಸೂತ್ರ x1 ಡಿವೈಡೆಡ್ ಬೈ y1 ಈಕ್ವಲ್ಸ್ ಟು x2 ಡಿವೈಡೆಡ್ ಬೈ y2. x1 ಹಿಂದಿನ ಲೆಕ್ಕದಲ್ಲಿ ನಾವು ಬಿಡಿಸಿದ್ದೇವೆ. 5 ಮೀಟರ್ 60 ಸೆಂಟಿಮೀಟರ್ ಎಂದರೆ 560 ಸೆಂಟಿಮೀಟರ್ಗಳು. 560 ಸೆಂಟಿಮೀಟರ್ ಡಿವೈಡೆಡ್ ಬೈ 3.20 ಎಂದರೆ 320 ಸೆಂಟಿಮೀಟರ್ಗಳು ಈಕ್ವಲ್ಸ್ ಟು x2ಗೆ x2 ಹಾಗೆ ಇರಲಿ. y2 ಎಂದರೆ 5 ಮೀಟರ್ ಇದೆ, 5. ಈಗ 0ಗೆ 0 ಕ್ಯಾನ್ಸಲ್ ಆಗಿದೆ. 8 4 32, 8 7 56, 7/4 ಉಳಿಯಿತು. 7/4 ಈಕ್ವಲ್ಸ್ ಟು x2 ಡಿವೈಡೆಡ್ ಬೈ 5. ಓರೆ ಗುಣಾಕಾರ ಮಾಡಿದಾಗ 7 5 35, 4 ಗುಣಿಸು x2 ಈ ರೀತಿಯಾಗಿ ಬರೆದುಕೊಳ್ಳಿ. 35ಕ್ಕೆ 35 ಹಾಗೆ ಇರಲಿ. x2 ಅನ್ನು ಹಾಗೆ ಇರಿಸಿ ಗುಣಿಸಿರುವಂತಹ 4ಅನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದು ಭಾಗಿಸಿದ್ದೇವೆ, ಭಾಗಿಸಿದೆ. ಈಗ 4ರಿಂದ 35ಅನ್ನು ಭಾಗಿಸಬೇಕು. 4 ಗುಣಿಸು 35, 4 8 32, 5ರಲ್ಲಿ 2 ಕಳೆದಾಗ 3 ಉಳಿದಿದೆ. ಬಿಂದುವನ್ನು ಕೊಟ್ಟು 0ಯನ್ನು ತೆಗೆದುಕೊಂಡಿದ್ದೇವೆ. 7 4 28, 30ರಲ್ಲಿ 28 ಕಳೆದಾಗ 2 ಉಳಿಯಿತು. ಇನ್ನೊಂದು 0ಯನ್ನು ತೆಗೆದುಕೊಂಡಾಗ 4 5 20 ಬಂದಿದೆ. 0 8.75 ಇದು ಭಾಗಲಬ್ಧ. 4ಅನ್ನು ನಾವು 35ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 8.75 ಈಕ್ವಲ್ಸ್ ಟು x2. x2 ಎಂದರೆ ಇದು ಕಂಬದ ಎತ್ತರವಾಗಿದೆ. ಆದ್ದರಿಂದ 5 ಮೀಟರ್ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರ 5.75 ಮೀಟರ್ಗಳು. ಪ್ರಶ್ನೆ ನಂಬರ್ 10. ಸರಕು ತುಂಬಿರುವ ಲಾರಿಯೊಂದು 14 ಕಿಲೋಮೀಟರ್ ದೂರವನ್ನು 25 ನಿಮಿಷಗಳಲ್ಲಿ ಕ್ರಮಿಸುವುದು. ಇದೇ ಜವದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು? ಸರಕು ತುಂಬಿರುವ ಲಾರಿ 14 ಕಿಲೋಮೀಟರ್ ದೂರವನ್ನು 25 ನಿಮಿಷದಲ್ಲಿ ಕ್ರಮಿಸುತ್ತಿದೆ. ಇದೇ ಲಾರಿಯು 5 ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಅಂದರೆ 25 ನಿಮಿಷದಲ್ಲಿ 14 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಿರುವಂತಹ ಲಾರಿ 5 ಗಂಟೆಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ? ಇಲ್ಲಿ ನಿಮಿಷಗಳಲ್ಲಿ ಕೊಟ್ಟಿದ್ದಾರೆ. ಗಂಟೆಯನ್ನು ಕೂಡ ನಾವು ನಿಮಿಷಗಳಲ್ಲಿ ಪರಿವರ್ತನೆ ಮಾಡಬೇಕು. ಮೊದಲನೆಯದಾಗಿ ಉತ್ತರವನ್ನು ಬರೆಯುತ್ತಾ ಹೋಗೋಣ. ಕ್ರಮಿಸಿದ ದೂರ x ಆಗಿರಲಿ. ಕ್ರಮಿಸಿರುವಂತಹ ದೂರವನ್ನು ನಾವು x ಎಂದು ಪರಿಗಣಿಸೋಣ. ತೆಗೆದುಕೊಂಡ ಸಮಯ, ಲಾರಿಯು ತೆಗೆದುಕೊಳ್ಳುವ ಸಮಯವನ್ನ y ಎಂದು ಪರಿಗಣಿಸಬೇಕು. ಆದ್ದರಿಂದ ತೆಗೆದುಕೊಂಡ ಸಮಯ y ಆಗಿರಲಿ. x1 y1 x2 y2 ಅನ್ನು ಬರೆದುಕೊಳ್ಳಬೇಕು. ಈಗ x1 ಎಂದರೆ ಕ್ರಮಿಸಿದ ದೂರ, 14 ಕಿಲೋಮೀಟರ್ ದೂರ ಕ್ರಮಿಸಿದೆ. x1 14 ಕಿಲೋಮೀಟರ್ಗಳು. ಸಮಯ 25 ನಿಮಿಷಗಳಲ್ಲಿ, ಅಂದರೆ y ಅಲ್ಲಿ ನಾವು ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ. y1 ಎಂದರೆ 25 ನಿಮಿಷಗಳು. x2 ಅನ್ನು ನಾವು ಕಂಡುಹಿಡಿಯಬೇಕು. ಗಂಟೆಯಲ್ಲಿ 5 ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಆದ್ದರಿಂದ y2 ಸಮಯ ತೆಗೆದುಕೊಳ್ಳುವ ಸಮಯ 5 ಗಂಟೆಯಾಗಿದೆ. y2 ಈಕ್ವಲ್ಸ್ ಟು 5 ಗಂಟೆ. 5 ಗಂಟೆಯನ್ನು ನಾವು ನಿಮಿಷಕ್ಕೆ ಪರಿವರ್ತಿಸಿದಾಗ 1 ಗಂಟೆಗೆ 60 ನಿಮಿಷಗಳು. ಆದ್ದರಿಂದ 5 ಗಂಟೆಗೆ ನಾವು 60ರಿಂದ ಗುಣಿಸಿದಾಗ 5 ಗಂಟೆಯಲ್ಲಿ ಬರುವಂತಹ ನಿಮಿಷಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. 5 ಗುಣಿಸು 60 ಅಂದರೆ 5 6 30, 1 0ಗೆ 1 0, 300 ನಿಮಿಷ. 5 ಗಂಟೆಗೆ 300 ನಿಮಿಷಗಳು. ಆದ್ದರಿಂದ y2 ಸ್ಥಾನದಲ್ಲಿ ನಾವು ಈಗ 300 ಬರೆಯಬೇಕು. ಸೂತ್ರ x1 ಡಿವೈಡೆಡ್ ಬೈ y1 ಈಕ್ವಲ್ಸ್ ಟು x2 ಡಿವೈಡೆಡ್ ಬೈ y2. x1 ಎಂದರೆ 14, y1 25 ಈಕ್ವಲ್ಸ್ ಟು x2 ಅನ್ನು ಕಂಡುಹಿಡಿಯಬೇಕಾಗಿದೆ, ಹಾಗೆ ಬರೆದುಕೊಳ್ಳಿ. y2 ಎಂದರೆ 300. ಓರೆ ಗುಣಾಕಾರ ಮಾಡಿದಾಗ 14 ಗುಣಿಸು 300 ಈಕ್ವಲ್ಸ್ ಟು 25 ಗುಣಿಸು x2 ಬರೆದಿದ್ದೇವೆ. 14 3 42, 2 0ಗೆ 2 0 ಈಕ್ವಲ್ಸ್ ಟು 25 ಗುಣಿಸು x2. 4200ಕ್ಕೆ 25ರಿಂದ ಭಾಗಿಸೋಣ. x2 ಅನ್ನು ಹಾಗೆ ಇರಿಸಿ ಗುಣಿಸಿರುವಂತಹ 25ಅನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದು ಭಾಗಿಸಲಾಗಿದೆ. 25 ಭಾಗಿಸು 4200 ಇಲ್ಲಿ ಭಾಗಿಸಿದ್ದೇವೆ, ನೋಡಿಕೊಳ್ಳಿ.
25 ಭಾಗಿಸು 4200. 25 ಒಂದ್ಲೆ 25. 42ರಲ್ಲಿ 25 ಕಳೆದಾಗ 17 ಉಳಿಯಿತು. ಮುಂದಿನ ಒಂದು ಸೊನ್ನೆಯನ್ನ ಕೆಳಗಿರಿಸಿದ್ದೇವೆ. 25 150. 170ರಲ್ಲಿ 150 ಕಳೆದಾಗ 20 ಉಳಿದಿದೆ. ಮುಂದಿನ ಒಂದು ಸೊನ್ನೆಯನ್ನ ಕೆಳಗಿಳಿಸಿದ್ದೇವೆ. 200 ಬಂದಿದೆ. 25 200. 200ರಲ್ಲಿ 200 ಕಳೆದಾಗ 0 ಉಳಿಯಿತು. ಆದ್ದರಿಂದ ಭಾಗಲಬ್ಧ 168. 25 4200ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ 168. ಇದು x2 ನ ಬೆಲೆಯಾಗಿದೆ. x2 ಎಂದರೆ ಇಲ್ಲಿ 5 ಗಂಟೆಯಲ್ಲಿ ಲಾರಿ ಕ್ರಮಿಸುವಂತಹ ದೂರ. ಆದ್ದರಿಂದ 5 ಗಂಟೆಯಲ್ಲಿ ಆ ಲಾರಿಯು 168 ಕಿಲೋಮೀಟರ್ ಕ್ರಮಿಸುತ್ತದೆ. ಈ ರೀತಿಯಾಗಿ ಕೊನೆಯದಾಗಿ ಒಂದು ಹೇಳಿಕೆಯನ್ನ ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 11.1ರ 8, 9 ಮತ್ತು 10ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 11.2ರ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಶನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 2ರ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 2 ಗಮನಿಸಿ.